ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನ ತಿಳ್ಕೊಳ್ಳೋಣ. ಸೂರ್ ಕವನ ರಾವಣ ಸರಿಸ್ ಸ್ವಕರ್ ಕಾಟಿ ಜೇಹಿ ಸೀಸ್ ಹುನೆ ಅನಲ್ ಅತಿ ಹರಷ್ ಬಹು ಬಾರ ಸಾಖಿ ಗೌರೀಸ್ ಜರತ ಬಿಲೋ ಕೆವು ಜಬಹಿ ಕಪಾಲ विधि के लिखे अंक निज भाला नर के कर आपन बध बांची हसेवु जानी विधि गिरा असांची सोमु मन समुझी त्रास नहीं मोरे लिखा बिरंची जरठ मति भोरे आन बीर बल सठ मम आगे पुनि पुनि कहसी लाजपति त्यागे कह अंगद सलज्ज जग माही रावण तो ही समान कोऊ नाही लाजवंत तव सहज सुभावू निज मुख निज गुण कहसी न कावू सिर अरु शैल कथा चित रही ताते बार बीस तय कहे सो भुजबल राखेऊ उर घाली जीते हूँ सहस बाहु बलि बाली सुनु मति मंद देही अब पूरा काटे सीस की होइय सूरा इंद्र जाली कहूँ कहिय न बीरा ಕಾಟಯಿ ನಿಜಕರ ಸಕಲ ಶರೀರ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣ ಅಂಗದನಿಗೆ ರಾಮನನ್ನ ಹೊಗಳ್ತಾ ಇದೆಯಲ್ಲ, ಅವನಷ್ಟು ಸಮರ ಸಭಟನಾಗಿದ್ರೆ ದೂತನನ್ನ ಯಾಕೆ ಕಳಿಸ್ತಾ ಇದ್ದ? ಶತ್ರುವಿಗೆ ಪ್ರೀತಿ ತೋರಿಸೋದಕ್ಕೆ ಮತ್ತೆ ಸಂಧಿ ಮಾಡ್ಕೊಳ್ಳೋದಕ್ಕೆ ಅವನಿಗೆ ನಾಚಿಕೆ ಆಗ್ತಾ ಇಲ್ವಾ? ಕೈಲಾಸ ಪರ್ವತವನ್ನ ಮೇಲೆತ್ತಿದಂತಹ ನನ್ನ ಭುಜಬಲವನ್ನ ಮೊದಲು ನೋಡು ಮೂರ್ಖ, ಮತ್ತೆ ನಿನ್ನ ಪ್ರಭುವನ್ನ ಹೊಗಳು ನೀನು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಈ ರಾವಣನಿಗೆ ಸರಿದೂಗುವಂತಹ ಶೂರವೀರರು ಯಾರಿದ್ದಾರೆ ಹೇಳು ನೀನೆ ಅಂತ ಅಂದ್ಬಿಟ್ಟು ಅವನನ್ನ ಕೇಳ್ತಾನೆ. ನಾನು ಸ್ವತಃ ನನ್ನ ಕೈಗಳಿಂದಾನೇ ನನ್ನ ತಲೆಗಳನ್ನ ಕತ್ತರಿಸಿ ಸಂತೋಷವಾಗಿ ಅನೇಕ ಸಾರಿ ಅಗ್ನಿಗೆ ಆಹುತಿಯನ್ನ ಕೊಟ್ಟಿದ್ದೀನಿ. ಸ್ವಯಂ ಗೌರಿಪತಿ ಶಿವ ಇದಾನಲ್ಲ, ಅವನೇ ಇದಕ್ಕೆ ಸಾಕ್ಷಿ. ನನ್ನ ಮಸ್ತಕಗಳು ಬೆಂಕಿಯಲ್ಲಿ ಉರಿತಾ ಇರಬೇಕಾದ್ರೆ ಒಂದು ಮನುಷ್ಯನಿಂದ ನನಗೆ ಸಾವು ಅಂತ ಬ್ರಹ್ಮ ಬರೆದ ಲಿಖಿತವನ್ನ ಓದಿ ಈ ವಿಧಿ ಲಿಖಿತ ಅನ್ನೋದು ಸುಳ್ಳು ಅಂತ ನಾನು ನಕ್ಬಿಟ್ಟಿದ್ದೆ. ಅಂದ್ರೆ ಅಷ್ಟೊಂದು ಅವನಿಗೆ ಬಲ ಇದೆ, ಶಕ್ತಿ ಇದೆ ಅಂತ ಅವನು ಹೇಳ್ಕೊಳ್ತಾ ಇದ್ದಾನೆ. ಅದನ್ನ ನೆನ್ಪಿಸ್ಕೊಂಡ್ರೂ ಕೂಡ ನನ್ನ ಮನಸ್ಸಲ್ಲಿ ಸ್ವಲ್ಪ ಕೂಡ ಭಯನೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಮುದುಕನಾದ ಬ್ರಹ್ಮ ಮತಿಭ್ರಮಣೆಯಿಂದ ಹಾಗೆ ಬರ್ದಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಇಲ್ಲಿ ಬ್ರಹ್ಮನನ್ನು ಕೂಡ ಹೀಯಾಳಿಸ್ತಾ ಇದ್ದಾನೆ. ಅವನಿಗೆ ವಯಸ್ಸಾಗಿದೆಯಲ್ವಾ, ಆ ಒಂದು ವಯಸ್ಸಾದಾಗ ಮತಿಭ್ರಮಣೆ ಆಗುತ್ತೆ, ಬುದ್ಧಿ ಅಷ್ಟೊಂದು ಕೆಲಸ ಮಾಡೋದಿಲ್ಲ. ಆ ಸಮಯದಲ್ಲಿ ಅವನು ಆ ರೀತಿ ಬರ್ದಿರ್ಬೇಕೇನೋ ಅನ್ನೋದೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಎಲೆ ಮೂರ್ಖ, ನೀನು ಲಜ್ಜೆ ಮಾನ ಮರ್ಯಾದೆಯನ್ನ ಬಿಟ್ಟು ನನ್ನ ಎದುರಲ್ಲಿ ಮಾತಿಗೂ ಕೂಡ ಬೇರೊಬ್ಬ ವೀರನ ಶೌರ್ಯವನ್ನ ಹೊಗಳ್ತಾ ಇದೆಯಲ್ಲ, ಅಂದ್ರೆ ನನ್ನ ಮುಂದೆ ನಾನೊಬ್ಬ ವೀರಶೂರ, ನನ್ನ ಮುಂದೆನೆ ಇನ್ನೊಬ್ಬನನ್ನ ಹೊಗಳ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅಂಗದ ಹೇಳ್ತಾನೆ, ಎಲೆ ರಾವಣ, ನಿನ್ನಂತಹ ಲಜ್ಜೆ ಇರುವಂಥವನು ಪ್ರಪಂಚದಲ್ಲಿ ಬೇರೊಬ್ಬರು ಇಲ್ವೇ ಇಲ್ಲ. ಲಜ್ಜಾಶೀಲತೆ ನಿನ್ನ ಸಹಜ ಸ್ವಭಾವನೆ, ಕರೆಕ್ಟ್ ಅದು ನೀನು ಹೇಳ್ತಾ ಇರೋದು. ಇಲ್ಲದೆ ಇದ್ದಿದ್ರೆ ನೀನು ನಿನ್ನ ಬಾಯಿಂದ ನಿನ್ನ ಗುಣಗಳನ್ನು ಹೇಳ್ತಾನೆ ಇರಲಿಲ್ಲ ಅಲ್ವಾ? ಅಂದ್ರೆ ತಲೆ ಕಡ್ದಿದ್ದು ಮತ್ತೆ ಕೈಲಾಸವನ್ನ ಎತ್ತಿದ್ದು, ಈ ಎರಡು ಸಂಗತಿಗಳಿದೆಯಲ್ಲ, ಇದು ನಿನ್ನ ತಲೆಗೆ ಏರ್ಬಿಟ್ಟಿದೆ. ಅದಕ್ಕೋಸ್ಕರನೇ ಅದನ್ನ ನೀನು ಎಷ್ಟು ಸರಿ ಹೇಳ್ತಾ ಇದೀಯಾ, ಅದನ್ನೇ ಹೇಳ್ತಾ ಇರ್ತೀಯ. ನಾನು ತಲೆಗಳನ್ನ ಕತ್ತರಿಸಿ ಕೊಟ್ಟಿದ್ದೀನಿ, ಆಮೇಲೆ ಕೈಲಾಸ ಪರ್ವತವನ್ನ ಎತ್ತಿದ್ದೀನಿ ಅಂತಂದ್ಬಿಟ್ಟು ಸಹಸ್ರ ಬಾಹು ಬಲಿ ವಾಲಿ ಇಂಥವ್ರನ್ನೆಲ್ಲ ಗೆದ್ದ ನಿನ್ನ ಭುಜಬಲವನ್ನ ನೀನು ನಿನ್ನ ಹೃದಯದಲ್ಲೇ ಅಡಗಿಸಿಟ್ಕೊಂಡಿದ್ಯಾ. ಅಂದ್ರೆ ಅರ್ಥ ನೋಡಿ, ಇಲ್ಲಿ ಸಹಸ್ರ ಬಾಹು ಬಲಿ ವಾಲಿ ಇವರೆಲ್ಲ ರಾವಣನನ್ನ ಸೋಲ್ಸಿರ್ತಾರೆ. ಅದಕ್ಕೋಸ್ಕರ ನೀನೆಂತ ವೀರಶೂರ ಅಂತ ನಮ್ಗೆಲ್ಲ ಗೊತ್ತಪ್ಪ. ಸಹಸ್ರಬಾಹು ಬಲಿವಾಲಿ ಇವರನ್ನೆಲ್ಲ ಗೆದ್ದಿದ್ಯಲ್ಲ, ಅದನ್ನು ಮಾತ್ರ ನಿನ್ನ ಹೃದಯದಲ್ಲೇ ಇಟ್ಕೊಂಡಿದ್ಯಾ ಅಂತ ಅಲ್ಲಿ ಕುಹಕದಿಂದ ಹೇಳ್ತಾ ಇದ್ದಾನೆ. ಅವನನ್ನ ಟೀಸ್ ಮಾಡೋ ತರ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಇವರಿಂದಾನೇ ಸೋತಿರೋನು ಅನ್ನೋ ರೀತಿ. ಎಲ್ಲವೋ ಮಂದಮತಿಯೇ ಕೇಳು, ಈಗ ಸಾಕು ಮಾಡು. ತಲೆಯನ್ನ ಕತ್ತರಿಸ್ಕೊಂಡ ಮಾತ್ರಕ್ಕೆ ಯಾರಾದ್ರೂ ಶೂರವೀರರಾಗ್ಬಿಡ್ತಾರ? ಯಾರು ಬೇಕಾದ್ರೂ ತಲೆ ಕತ್ತರಿಸ್ಕೊಳ್ತಾರೆ, ಅದಕ್ಕೆ ಶೂರವೀರರ ಅಂತ ಅನ್ನಿಸ್ಕೊಂಡ್ಬಿಡ್ತಾರ? ಈಗ ತನ್ನ ಕೈಯಿಂದಾನೇ ತನ್ನ ದೇಹವನ್ನ ಕತ್ತರಿಸ್ಕೊಳ್ಳುವಂತಹ ಐಂದ್ರಜಾಲಿಕರು ಶೂರವೀರರು ಅಂತ ನಾವೇನಾದ್ರೂ ಹೇಳ್ತೀವ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ
ಜಾದೂ ಎಲ್ಲ ಮಾಡ್ತಾರಲ್ಲ ಅಂಥವರು ಕೂಡ ತಮ್ಮ ದೇಹವನ್ನು ತುಂಡಾಗಿ ಮಾಡೋ ಥರ ನಮ್ಮ ಕಣ್ಣು ಮುಂದೆ ಆ ರೀತಿ ಕಾಣಿಸೋ ಥರ ಕತ್ತರಿಸ್ಕೊಳ್ತಾರೆ ನೋಡಿ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಆಯಿತಾ. ಅವರು ಕೂಡ ತಮ್ಮ ದೇಹವನ್ನು ಕತ್ತರಿಸ್ಕೊಳ್ತಾರೆ, ಅದಕ್ಕೆ ಅವರು ಶೂರವೀರ ಅಂತ ನಾವು ಹೇಳೋದಕ್ಕೆ ಸಾಧ್ಯನಾ ಅವರನ್ನು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.